ನೆಕ್ಸ್ಟ್ ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ನೋಡಿ, ಜಿಬಿಎ ಎಲೆಕ್ಷನ್ ಯಾವಾಗ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಈಗಲೂ ಪ್ರಶ್ನೆ ಆಗೇ ಉಳ್ಕೊಂಡಿದೆ. ಈ ಹಿಂದೆ ಜೂನ್ ಎಂಡ್ ಒಳಗಡೆ ಮಾಡಬೇಕು ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್. ಇಲ್ಲ, ಆಗೋದಿಲ್ಲ, SIR ಮುಗಿಬೇಕು, ಆಗಸ್ಟ್ ಎಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು, ಆಗಸ್ಟೇ ತಗೊಳ್ಳಿ ಅಂತಂದಿದ್ರು. ಈಗ ಆಗಸ್ಟು ಆಗೋದಿಲ್ಲ, ನವೆಂಬರ್ ತನಕ ಆಗ್ಬಿಡುತ್ತೆ SIR ಕೆಲಸ, ಸೊ ಡಿಸೆಂಬರ್ಗೆ ಮುಗಿಸ್ತೀವಿ ಅಂತಂದ್ರು. ಹಾಗಾಗಿ ಡಿಸೆಂಬರ್ 31 ಒಳಗಡೆ ಜಿಬಿಎ ಚುನಾವಣೆ ಮಾಡಲೇಬೇಕು. ಮತ್ತೆ ಅದು ಇದು ಅಂತೇಳಿ ಕಣಿವಡಿಯಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ಹೇಳಿದೆ. SIR ಸರ್ವೆ ಕಾರ್ಯಾಚರಣೆ ಮುಗಿದ ಮೇಲೆ ಚುನಾವಣೆ ಆಗುತ್ತೆ, ಜಿಬಿಎ ಎಲೆಕ್ಷನ್. ಡೆಲ್ಲಿಲಿ ಸಿಎಂ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಎಲೆಕ್ಷನ್ ಮುಂದೂಡಿಕೆಯ ಬಗ್ಗೆ ಸಿಎಂ DK ಶಿವಕುಮಾರ್ ಅವರ ರಿಯಾಕ್ಷನ್ ಏನಿತ್ತು? ಬಿಜೆಪಿ ನಾಯಕರು ಹಲವು ಆರೋಪಗಳನ್ನ ಮಾಡ್ತಿದ್ದಾರೆ, ಬೇಕು ಅಂತಾನೆ ಮಾಡ್ತಿದ್ದಾರೆ, ಇವರು ಚುನಾವಣೆ ಮಾಡೋದಕ್ಕೆ ಇಷ್ಟ ಇಲ್ಲ, ಸೋತ್ ಬಿಡ್ತೀವಿ ಅನ್ನೋ ಭಯ, ಅದಕ್ಕೆ SIR ಒಂದು ರೀಸನ್ ಅಷ್ಟೇ ಅನ್ನುವಂತ ಮಾತಾಡಿದ್ರು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಮತ್ತೆ ಬೇರೆ ರೀತಿಯ ನೆಪಗಳನ್ನ ಹೇಳಂಗಿಲ್ಲ, ಮಾಡಬೇಕು ಡಿಸೆಂಬರ್ 31 ಒಳಗಡೆ ಅಂತ ಹೇಳಿದ್ರು. ಈಗ ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟರು DK ಶಿವಕುಮಾರ್ ಅವರು. ನೋಡಿ, ಅವ್ರಿಗೆ ಎಲ್ಲ ಕೂಡ ನಾನು ಆ ಟೈಮ್ ಡಿಸೆಂಬರ್ಗೆ ಯಾವುದು ಕೇಳುವುದೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ವಿಧಿ ಇಲ್ಲದೆ SIRಗೋಸ್ಕರ ನಾವೆಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿದ್ದು. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಅವ್ರಿಗೆ ನಮ್ಮ MLC ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಗೆ ಅಧಿಕಾರಿಗಳನ್ನ ಕೂಡ ನಡೆಸೋದು ನಮಗೆ ಸೂಕ್ತ ಅಲ್ಲ. ಆಮೇಲೆ ಯಾವುದೋ ರಿಸರ್ವೇಷನ್ ಇಶ್ಯೂಸ್ ಅಲ್ಲಿ ಕೆಲವೊಂದು ಕೋರ್ಟ್ ಇದೆ, ಯಾವುದೇ ಆದರೂ ಅದಕ್ಕೆಲ್ಲ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಕೋರ್ಟ್ ಬೈ ಡಿಸೆಂಬರ್ ZPTP ಲೋಕಲ್ ಬಾಡಿ ಎಲ್ಲ ಕೂಡ ನಾನು ಆ ಟೈಮ್ ಡಿಸೆಂಬರ್ಗೆ ಯಾವುದು ಕೇಳುವುದೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ವಿಧಿ ಇಲ್ಲದೆ SIRಗೋಸ್ಕರ ನಾವೆಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿದ್ದು. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಅವ್ರಿಗೆ ನಮ್ಮ MLC ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಗೆ ಅಧಿಕಾರಿಗಳನ್ನ ಕೂಡ ನಡೆಸೋದು